Namaste. General aptitude, quantitative aptitude for competitive examinations fully solved as per new examination pattern. Name of the book author Dr. R.S. Agarwal. Section 1, Arithmetical Ability. Chapter 1, Number System. Solved examples. Example number 10. A is counting the numbers from 1 to 31 and B from 31 to 1. A is counting the odd numbers only. The speed of both is the same. What will be the number which will be pronounced by A and B together? Campus Recruitment 2010. So example number 10. A is counting the numbers from 1 to 31. A count ಮಾಡ್ತಾ ಇರ್ತವೆ. So 1 ಇಂದ 31 ತನಕ. And B from 31 to 1. But A is counting the odd numbers only. Odd numbers ಮಾತ್ರ ಕೌಂಟ್ ಮಾಡ್ಕೊಂಡು ಹೋಗಬೇಕು. 1, 3, 5, 7, 9, 11, 13, 15, 17, 19, 21, 23, 25, 27, 29, 31 ಅಲ್ಲಿ ತನಕ. 1 ಇಂದ 31 ತನಕ ಏನ ಕೌಂಟ್ ಮಾಡ್ತಾ ಹೋಗಬೇಕು. ಬಟ್ ಆಡ್ ನಂಬರ್ಸ್ ಮಾತ್ರ. Odd numbers only. The speed of both is the same. So speed of both is the same ಇರುತ್ತೆ. What will be the number which will be the pronounced by A and B together ಅಂತ ಕೇಳಿದ್ದಾರೆ. ಅಂದರೆ B ಹೇಗೆ ಅಂದರೆ 31 ಇಂದ 1 ತನಕ ಕೌಂಟ್ ಮಾಡ್ತಾ ಹೋಗಬೇಕು. What will be the number which will be pronounced by A and B together? ಎಲ್ಲಿ A ಮತ್ತು B ನಂಬರನ್ನು ಎರಡನ್ನೂ ಒಟ್ಟಿಗೆ ನಾವು ಪ್ರೊನೌನ್ಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎ ಈಗ ನಾವು ಕೌಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕೌಂಟಿಂಗ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸು. ಸೊ ಪಾಸಿಟಿವ್ ಇಂಟೀಜರ್ಸ್ ಓನ್ಲಿ. ಸೊ ಎಲ್ಲಿಂದ 1 ಇಂದ 31 ತನಕ ಕೌಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬಿನ 31 ಇಂದ 1 ತನಕ ಕೌಂಟ್ ಮಾಡ್ಕೊಂಡು ಅಂದರೆ ಡಿಕ್ರೀಸಿಂಗ್ ನಂಬರಲ್ಲಿ ಹೋಗ್ತೇವೆ. ಬಟ್ ಬೋತ್ ಆರ್ ಕೌಂಟಿಂಗ್ ನಂಬರ್ಸು. ಸೊ ಒಂದು ಪಾಸಿಟಿವ್ ನಂಬರ್ಸ್ ಆಗುತ್ತೆ, ಇಂಟೀಜರ್ಸ್, ಪಾಸಿಟಿವ್ ಇಂಟೀಜರ್ಸ್, ಇನ್ಕ್ರೀಸಿಂಗ್ ನಂಬರ್ ಅದು 1 ಇಂದ 31 ಅಸೆಂಡಿಂಗ್ ಆರ್ಡರ್. ಬಟ್ ಬಿ ಏನಾಗ್ತಾ ಇದೆ, ಡಿಸೆಂಡಿಂಗ್ ಆರ್ಡರ್, ಪಾಸಿಟಿವ್ ಇಂಟೀಜರೇ ಬಟ್ ಡಿಸೆಂಡಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಅದು 31 ಇಂದ 1 ತನಕ. ಬಟ್ ಎ ಈಸ್ ಕೌಂಟಿಂಗ್ ದಿ ಆಡ್ ನಂಬರ್ಸ್ ಓನ್ಲಿ. ಏನ ನಾವು ಕೌಂಟ್ ಮಾಡಬೇಕಾದ್ರೆ ಆಡ್ ನಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. 1, 3, 5, 7 ಆ ಥರ. ಸೊ 2, 4, 6 ಅದೆಲ್ಲ ಸೆಲೆಕ್ಟ್ ಮಾಡಬಾರ್ದು. ಈವನ್ ನಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡಬಾರ್ದು. ಓನ್ಲಿ ಆಡ್ ನಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸ್ಪೀಡ್ ಆಫ್ ಬೋತ್ ಈಸ್ ಸೇಮ್ ಇರುತ್ತೆ. ಎರಡದು ಸ್ಪೀಡು, ಎ ಸ್ಪೀಡು ಮತ್ತು ಬಿ ಸ್ಪೀಡು ಬೋತ್ ಆರ್ ಸೇಮ್ ನಾವು ರೀಡ್ ಮಾಡ್ತಾ ಇರೋದು. ವಾಟ್ ವಿಲ್ ಬಿ ದಿ ನಂಬರ್ ವಿಚ್ ವಿಲ್ ಬಿ ಪ್ರೊನೌನ್ಸ್ಡ್ ಬೈ ಎ ಆ್ಯಂಡ್ ಬಿ ಟುಗೆದರ್? ಎಲ್ಲಿ ನಾವು ಯಾವ ನಂಬರಲ್ಲಿ ನಾವು ಎ ಮತ್ತು ಬಿನ ಒಟ್ಟಿಗೆ ಪ್ರೊನೌನ್ಸ್ ಮಾಡ್ತೀವಿ ಅಂತ, ಯಾವ ನಂಬರನ್ನು ನಾವು ಎ ಮತ್ತು ಬಿನಲ್ಲಿ ಒಟ್ಟಿಗೆ ಪ್ರೊನೌನ್ಸ್ ಮಾಡ್ತೀವಿ ಅಂದರೆ ಚೆಕ್ ಮಾಡ್ಕೋಬೇಕು. ದಿ ನಂಬರ್ಸ್ ಪ್ರೊನೌನ್ಸ್ಡ್ ಬೈ ಎ ಆ್ಯಂಡ್ ಬಿ ಇನ್ ಆರ್ಡರ್ ಆರ್. ಸೊ ಎದು ಒಂದು ರೋ, ಬಿ ರೋ ಇದು. ಸೊ ದೇರ್ ಆರ್ 2 ರೋಸ್ ಇದೆ, ಎ ಆ್ಯಂಡ್ ಬಿ ಅಂತ. ಫಸ್ಟು ಎ ಬರ್ಕೊಂಬಿಡೋಣ. 1, 3, 5, 7, 9, 11, 13, 15, 17, 19, 21, 23, 25, 27, 29, 31 ಅಂತ. ನೆಕ್ಸ್ಟು ಬಿ ಬರಬೇಕು. ಬಿನಲ್ಲಿ ಏನಾಗ್ತಾ ಇದೆ, 31 to 1 ತನಕ ಡಿಕ್ರೀಸಿಂಗ್ ಬರಬೇಕದು. ಗೊತ್ತಾಯ್ತಲ್ಲ? 31 ಆದಮೇಲೆ 30ಗೆ ಹೋಗ್ತೇವೆ. ಯಾಕಂದರೆ ಇದಕ್ಕೆ ನಾವು ಏನೂ ಮೆನ್ಷನ್ ಮಾಡಿಲ್ಲ ಇಲ್ಲಿ ಕ್ವಶನ್ಸಲ್ಲಿ. ಗೊತ್ತಾಯ್ತಲ್ಲ? ಬರೀ ಹೇಗೆ ಮಾತ್ರ ಕಂಡೀಷನ್ಸ್ ಇದೆ, ಆಡ್ ನಂಬರ್ಸ್ ಮಾತ್ರ. ಸೊ ಹಾಗಾಗಿ ಆಡ್ ನಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಬಿನಲ್ಲಿ 31 ಇಂದ ಡಿಕ್ರೀಸ್ ಮಾಡ್ಕೊಂಡು ಹೋಗಿ. 31 ಆದಮೇಲೆ 30, 29, 28, 27, 26, 25, 25, 24, 23, 22, 21. ಏನಲ್ಲೂ ನಾವು 21 ಅಂತ ಹೇಳ್ತೇವೆ, ಬಿನಲ್ಲೂ ನಾವು ಕೂಡ 21 ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಇಲ್ಲಿ ನಮಗೆ ಎರಡು ಒಟ್ಟಿಗೆ ಪ್ರೊನೌನ್ಸ್ ಮಾಡ್ತಾ ಇರೋದು. ಟುಗೆದರ್ ಅಂತ ಬಂದಿದೆ. ಟುಗೆದರ್, ಎ ಆ್ಯಂಡ್ ಬಿ ಟುಗೆದರ್ ಅಂದರೆ ಒಟ್ಟಿಗೆ. ಎಲ್ಲಿ ನಾವು ಪ್ರೊನೌನ್ಸ್ ಮಾಡ್ತೇವೆ ಅಂದರೆ ಯಾವ ನಂಬರಲ್ಲಿ ಪ್ರೊನೌನ್ಸ್ ಮಾಡ್ತೇವೆ, ವಿಚ್ ನಂಬರ್? ಸೊ 21ನಲ್ಲಿ ನಾವು ಪ್ರೊನೌನ್ಸ್ ಮಾಡೋದು. ಗೊತ್ತಾಯ್ತಲ್ಲ? ಮತ್ತು ಇದು 1 ತನಕನೂ ಹೋಗುತ್ತೆ. ಬಟ್ ಇದು 31ಗೆ ಲಾಸ್ಟ್ ಅಲ್ಲ, ಅಲ್ಲಿಗೆ ಇದು 16ಗೆ ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ.
ಕ್ಲಿಯರ್ಲಿ ಬೋತ್ ಎ ಆ್ಯಂಡ್ ಬಿ ಪ್ರೊನೌನ್ಸ್ ದಿ ನಂಬರ್ 21 ಟುಗೆದರ್. ಸೊ ಅಲ್ಲಿಗೆ ನಾವು ಕ್ಲಿಯರಾಗಿ ಹೇಳ್ಬೋದು, ಎ ಮತ್ತು ಬಿನಲ್ಲಿ ಒಟ್ಟಿಗೆ ನಾವು ಪ್ರೊನೌನ್ಸ್ ಮಾಡೋದು. ಇಲ್ಲೂ 21 ಹೇಳ್ತೀವಿ, ಇಲ್ಲೂ 21 ಹೇಳ್ತೀವಿ. ಬೇರೆ ಯಾವ ನಂಬರ್ಸು ಕೂಡ ಸೇಮ್ ಇಲ್ಲ, ಗೊತ್ತಾಯ್ತಲ್ಲ. ಈ 21 ಬಿಟ್ಟರೆ ಬೇರೆ ಯಾವ ನಂಬರು ಕೂಡ ಸೇಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.